ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಕಬ್ಬಿನ ಹಾಲನ್ನು ಕುಡಿಯುವುದರಿಂದ ದೇಹಕ್ಕೆ ಆಗುವ ಪ್ರಯೋಜನವೇನು? ಆಪ್ಷನ್ ಎ ಹೆಚ್ಚು ಜೀರ್ಣಶಕ್ತಿ, ಆಪ್ಷನ್ ಬಿ ತೂಕ ನಷ್ಟ, ಆಪ್ಷನ್ ಸಿ ಚರ್ಮಕಾಂತಿ, ಆಪ್ಷನ್ ಡಿ ದೇಹಕ್ಕೆ ಶಕ್ತಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಎರಡನೇ ಪ್ರಶ್ನೆ, ಜ್ವರ ವೇಗವಾಗಿ ಕಡಿಮೆಯಾಗಲು ಯಾವ ಹಣ್ಣನ್ನು ಸೇವಿಸಬೇಕು? ಆಪ್ಷನ್ ಎ ಮೂಸಂಬಿ, ಆಪ್ಷನ್ ಬಿ ಅನಾನಸ್, ಆಪ್ಷನ್ ಸಿ ಕಿತ್ತಳೆ, ಆಪ್ಷನ್ ಡಿ ಆ್ಯಪಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಿತ್ತಳೆ ಹಣ್ಣು. ಮೂರನೇ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯು ಯಾವ ಹಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಅಂಜೂರ, ಆಪ್ಷನ್ ಬಿ ಖರ್ಜೂರ, ಆಪ್ಷನ್ ಸಿ ನಿಂಬೆಹಣ್ಣು, ಆಪ್ಷನ್ ಡಿ ನೆಲ್ಲಿಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ನೆಲ್ಲಿಕಾಯಿ. ನಾಲ್ಕನೇ ಪ್ರಶ್ನೆ, ಯಾವ ರೊಟ್ಟಿಯನ್ನು ಹೆಚ್ಚು ತಿಂದರೆ ದೇಹದ ತೂಕ ಹೆಚ್ಚಾಗುತ್ತದೆ? ಆಪ್ಷನ್ ಎ ಜೋಳದ ರೊಟ್ಟಿ, ಆಪ್ಷನ್ ಬಿ ಅಕ್ಕಿ ರೊಟ್ಟಿ, ಆಪ್ಷನ್ ಸಿ ರಾಗಿ ರೊಟ್ಟಿ, ಆಪ್ಷನ್ ಡಿ ಗೋಧಿ ರೊಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಎ ಜೋಳದ ರೊಟ್ಟಿ. ಐದನೇ ಪ್ರಶ್ನೆ, ಮಾನವನ ದೇಹದ ಯಾವ ಅಂಗವು ಎಂದಿಗೂ ಬೆವರುವುದಿಲ್ಲ? ಆಪ್ಷನ್ ಎ ಕೈಗಳು, ಆಪ್ಷನ್ ಬಿ ಕಾಲುಗಳು, ಆಪ್ಷನ್ ಸಿ ಕಿವಿಗಳು, ಆಪ್ಷನ್ ಡಿ ತುಟಿಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ತುಟಿಗಳು. ಆರನೇ ಪ್ರಶ್ನೆ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಏನನ್ನು ಸೇವಿಸಿದರೆ ಆರೋಗ್ಯಕ್ಕೆ ಅಪಾಯ? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಬಿಸ್ಕೆಟ್, ಆಪ್ಷನ್ ಸಿ ಚಾಕೊಲೇಟ್, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. ಏಳನೇ ಪ್ರಶ್ನೆ, ಮಧುಮೇಹ ಇರುವವರು ಈ ಕೆಳಗಿನ ಯಾವ ಆಹಾರ ಸೇವಿಸುವುದು ಒಳ್ಳೆಯದು? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಪಪಾಯ, ಆಪ್ಷನ್ ಸಿ ಬೆಣ್ಣೆ, ಆಪ್ಷನ್ ಡಿ ಒಣ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪಪಾಯ. ಎಂಟನೇ ಪ್ರಶ್ನೆ, ಹೆಚ್ಚಾಗಿ ಯಾವ ತರಕಾರಿಯನ್ನು ಸೇವಿಸಿದರೆ ಮೂಳೆಗಳ ಶಕ್ತಿ ಕ್ಷೀಣಿಸುತ್ತದೆ? ಆಪ್ಷನ್ ಎ ಮೂಲಂಗಿ, ಆಪ್ಷನ್ ಬಿ ಹೀರೆಕಾಯಿ, ಆಪ್ಷನ್ ಸಿ ಆಲೂಗಡ್ಡೆ, ಆಪ್ಷನ್ ಡಿ ಗೆಡ್ಡೆಕೋಸು. ಸರಿಯಾದ ಉತ್ತರ ಆಪ್ಷನ್ ಡಿ ಆಲೂಗಡ್ಡೆ. ಒಂಬತ್ತನೇ ಪ್ರಶ್ನೆ, ಮಲಗಿದ ಕೂಡಲೇ ಗಾಢ ನಿದ್ರೆ ಬರಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಕಿವಿ ಹಣ್ಣು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಪಪಾಯ, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.